ಜೈ ರಘುವೀರ ಸಮರ್ಥ. ಸ್ನೇಹಿತರೆ, ನಾನು ಯಾವಾಗ್ಲೂ ಶ್ರೀರಾಮರ ಹೆಸರು ಎತ್ತಿದ ತಕ್ಷಣ ವಿಡಿಯೋ ವೈರಲ್ ಆಗುತ್ತೆ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಆಮೇಲೆ ನಾನು ಮೊದಲ ಬಾರಿ ಲಾಗ್ ಮಾಡಿದ್ದು ಅಯೋಧ್ಯೆ ಪ್ರಾರಂಭವಾಗಿ ಲಾಗ್ ಮಾಡಿದ್ದು, ಅದಕ್ಕೆ ಅನಿಸುತ್ತೆ, ಗೊತ್ತಿಲ್ಲ. ಅದೆಲ್ಲ ಇರಲಿ ಸ್ನೇಹಿತರೆ. ಈ ಸ್ಥಳದ ಮಾಹಿತಿ ವಿಚಾರಕ್ಕೆ ಬಂದರೆ, ಸಿದ್ಧರ ಬೆಟ್ಟಕ್ಕೂ ಶ್ರೀರಾಮಚಂದ್ರರಿಗೂ ಆಂಜನೇಯ ಸ್ವಾಮಿಗೂ ಏನೋ ಒಂದು ಸಂಬಂಧ ಇದೆ, ಬೆಸುಗೆ ಇದೆ ಅಂತ ನಾನು ನಿಮಗೆ ತಿಳಿಸಿ ಹೇಳಿದ್ದೆ ಸ್ನೇಹಿತರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಗೆ ಬೆಸುಗೆ ಇದೆ ಅನ್ನೋ ಒಂದು ನೇರ ಮಾಹಿತಿಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ನಿಮಗೆಲ್ಲ ರಾಮಾಯಣದ ಒಂದು ಸನ್ನಿವೇಶವನ್ನು ಮತ್ತೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ರಾಮಾಯಣ ನಡೆಯುವಾಗ ಅಥವಾ ಆ ಯುದ್ಧ ಜರುಗುವಾಗ ಕೆಲವೊಂದು ಸಂದರ್ಭದಲ್ಲಿ ಎಷ್ಟೋ ಜನ ಸೇನಾನಿಗಳಿಗೆ, ಸೈನಿಕರಿಗೆ, ರಾಜ ಮಹಾರಾಜರುಗಳಿಗೆ ಹಾನಿ ಆಗ್ತಾ ಹೋಗುತ್ತೆ. ಕೊನೆಗೇನಾಗುತ್ತೆ ಅಂದರೆ, ಒಂದು ಸಂದರ್ಭ ಬರುತ್ತೆ ಲಕ್ಷ್ಮಣರಿಗೆ, ಅಂದರೆ ರಾಮಚಂದ್ರರ ತಮ್ಮನಿಗೆ ಒಂದು ಮೇಜರ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆ ಸನ್ನಿವೇಶದಲ್ಲಿ ಅವರು ಮೂರ್ಛೆ ಹೋಗ್ಬಿಡ್ತಾರೆ ಲಕ್ಷ್ಮಣರು ಮೂರ್ಛೆ ಹೋದ ನಂತರ ಸ್ನೇಹಿತರೆ, ಶ್ರೀರಾಮರಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನನ್ನ ತಮ್ಮ ಲಕ್ಷ್ಮಣನಿಗೆ ಹಿಂಗಾಗ್ಬಿಡ್ತಲ್ಲ, ಏನು ಮಾಡೋದು ಅಂತ ಅಲ್ಲಿ ಹಿರಿಯರನ್ನ ಕೇಳ್ತಾರೆ, ಹೇಗೆ ಬದುಕಿಸ್ಕೋಬೋದು ಅಂತ. ಅಲ್ಲಿ ಹಿರಿಯರು ಹೇಳ್ತಾರೆ, ಒಂದೇ ಒಂದು ಮಾರ್ಗ ಇದೆ ಇವ್ರನ್ನ ಬದುಕಿಸ್ಲಿಕ್ಕೆ. ಆ ಮಾರ್ಗ ಏನು ಅಂದರೆ, ಸಂಜೀವಿನಿಯನ್ನು ತಂದು ಇವ್ರಿಗೆ ತಿನ್ನಿಸೋದ್ರಿಂದ ಅಥವಾ ಇವ್ರಿಗೆ ಅದನ್ನ ಕೊಡೋದ್ರಿಂದ ಇವ್ರನ್ನ ಮತ್ತೆ ಜೀವಂತವಾಗಿ ಮಾಡ್ಬೋದು ಅಂತ. ಸ್ನೇಹಿತರೆ, ಆ ಸಂದರ್ಭದಲ್ಲಿ ಇವರು ಏನು ಇರ್ತಾರೆ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಅವರ ಯುದ್ಧದ ಅಥವಾ ಸೀತಾ ಕಾರ್ಯಾಚರಣೆ ನಡೀತಿರುತ್ತೆ. ಆದರೆ ಪೂರ್ವದಲ್ಲಿರುವಂಥ ಹಿಮಾಲಯ ಪರ್ವತಕ್ಕೆ ಹೋಗಿ ತರಬೇಕಾಗಿರುತ್ತೆ ಸಂಜೀವಿನಿಯನ್ನು. ಅಲ್ಲಿಗೆ ಹೋಗುವಂಥ ಪರಾಕ್ರಮಿ ಯಾರು ಅಂತ ಸಿಕ್ಕಾಪಟ್ಟೆ ಗೊಂದಲದ ನಡುವೆ ಅಲ್ಲೆಲ್ಲ ಒಟ್ಟಾಗಿ ಒಮ್ಮತದಿಂದ ಆಂಜನೇಯ ಸ್ವಾಮಿಗಳು ಆಯ್ಕೆ ಮಾಡ್ತಾರೆ. ಆಂಜನೇಯ ಸ್ವಾಮಿಗಳು ಆಯ್ಕೆ ಆದ ನಂತರ, ಸರಿ ನಾನು ಒಂದೇ ದಿನದಲ್ಲಿ ಹೋಗಿ ಸಂಜೀವಿನಿ ಪರ್ವತದಲ್ಲಿ ಸಂಜೀವಿನಿಯನ್ನು ಹುಡುಕಿ ತರ್ತೀನಿ ಅಂತ ನಿರ್ಧಾರಕ್ಕೆ ಬರ್ತಾರೆ. ಸ್ನೇಹಿತರೆ, ವಿಡಿಯೋ ಲಾಗ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪಕ್ಕ ವಾಚ್ ಮಾಡಿ. ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ.